ಹಾಯ್, ಹಲೋ, ನಮಸ್ತೆ ಸ್ನೇಹಿತರೆ. ನಾನು ದಿನೇಶ್ ಒಂದೇನಹಳ್ಳಿ. ಸ್ನೇಹಿತರೆ, ಈತ ರಸ್ತೆ ಅಪಘಾತವೊಂದರಲ್ಲಿ 60% ಸುಟ್ಟು ಗಾಯಗಳೊಂದಿಗೆ ಆಸ್ಪತ್ರೆಗೆ ದಾಖಲಾಗ್ತಾರೆ. ಆಸ್ಪತ್ರೆಯಲ್ಲಿ ಜೀವನ್ ಮರಣದ ಹೋರಾಟವನ್ನೇ ಈತ ಮಾಡ್ತಾನೆ. ಎಲ್ಲರೂ ಅಂದುಕೊಂಡ್ರು ಈತನ ಜೀವವೇ ಉಳಿಯೋದೇ ಹೆಚ್ಚು, ಇನ್ನು ಕ್ರಿಕೆಟ್ನ ಕತೆ ಇಲ್ಲಿ, ಈತನ ಕ್ರಿಕೆಟ್ ಕೆರಿಯರ್ ಕೂಡ ಇಲ್ಲಿಗೆ ಅಂತ್ಯ ಅಂತ ಎಲ್ಲರೂ ಭಾವಿಸಿದ್ರು. ಆದರೆ ಈತ ಛಲ ಬಿಡದ ಛಲಗಾರ, ಹಠ ಬಿಡದ ಹಠವಾದಿ. ಕೇವಲ 12 ತಿಂಗಳಿಗಷ್ಟೇ ಚೇತರಿಕೆ ಕಂಡ ಈತ ಕ್ರಿಕೆಟ್ ಮೈದಾನಕ್ಕೂ ಕೂಡ ಕಾಲಿಡ್ತಾನೆ. ಅಲ್ಲಿಂದ ಹಿಂದೆ ತಿರುಗಿ ನೋಡಿದ ಇತಿಹಾಸವೇ ಇಲ್ಲ ಸ್ನೇಹಿತರೆ. ಮತ್ತೊಮ್ಮೆ ಟೀಮ್ ಇಂಡಿಯಾದ ಕದವನ್ನ ಈತ ತಡ್ತಾನೆ. ಚೇತರಿಕೆ ಕಂಡ ನಂತರ ಮೊದಲ ಅಂತಾರಾಷ್ಟ್ರೀಯ ಪಂದ್ಯವನ್ನು ಆಡಬೇಕಾದ್ರೆ ಕ್ರೀಡಾಂಗಣದಲ್ಲಿ ನೆರೆದಂತ ಪ್ರೇಕ್ಷಕರು ಎದ್ದು ನಿಂತು ಇವನಿಗೆ ಚಪ್ಪಾಳೆಯನ್ನ ಹೊಡಿತಾರೆ. ಇನ್ನು ತಂಡದಲ್ಲಿನ ಆಟಗಾರರು ಇವರ ಛಲಕ್ಕೆ ಮೆಚ್ಚಿ ಪ್ರಶಂಸೆಯನ್ನ ವ್ಯಕ್ತಪಡಿಸ್ತಾರೆ. ಸಾವನ್ನೇ ಗೆದ್ದಂತಹ ಆಟಗಾರ IPLನ ಗೆಲ್ಲಲಿಕ್ಕೆ ಸಾಧ್ಯವಾಗಲಿಲ್ಲ. ಹೌದು ಸ್ನೇಹಿತರೆ, ನಾನು ಇಷ್ಟೆಲ್ಲ ಪೀಠಿಕೆ ಯಾಕಾಗ್ತೆ, ಯಾರು ಆ ಆಟಗಾರ ಆದರೆ ಬೇರೆ ಯಾರು ಅಲ್ಲ, ರಿಷಬ್ ಪಂತ್. ದೆಹಲಿಯ ರಸ್ತೆಯೊಂದರಲ್ಲಿ ಭೀಕರ ಅಪಘಾತಕ್ಕೆ ತುತ್ತಾಗಿ ಆಸ್ಪತ್ರೆ ಸೇರಿ ಸಾವನ್ನೇ ಗೆದ್ದು ಬಂದಂತ ರಿಷಬ್ ಪಂತ್. ಅಲ್ಲಿಂದ ಹಿಂದೆ ತಿರುಗಿ ನೋಡಿದಂಥ ರಿಷಬ್ ಪಂತ್ ಮತ್ತೊಮ್ಮೆ ಟೀಮ್ ಇಂಡಿಯಾದ ಕದವನ್ನು ತಡ್ತಾರೆ. ಟೀಮ್ ಇಂಡಿಯಾದಲ್ಲಿ ಸ್ಥಾನವನ್ನು ಪಡಿತಾರೆ ಮತ್ತು ಆ ಸ್ಥಾನಕ್ಕೆ ಅರ್ಹವಾದ ಆಟವನ್ನು ಕೂಡ ರಿಷಬ್ ಪಂತ್ ಆಡ್ತಾರೆ. ಈ ಒಂದು ಪ್ರದರ್ಶನವೇ ಇವರನ್ನ IPLನ ಈ ಬಾರಿಯ ಮೆಗಾ ಆಪ್ಷನ್ನಲ್ಲಿ ಅತಿ ದುಬಾರಿ ಆಟಗಾರ ಎಂಬ ಹೆಸರು ತಂದುಕೊಡಲು ಸಹ ಈತನ ಈ ಛಲಭರಿತವಾದ ಪ್ರದರ್ಶನವೇ ಕಾರಣ. ಸೊ ಇಂಥ ಆಟಗಾರ ಈ ಬಾರಿಯ IPL ಸೀಸನ್ನಲ್ಲಿ ತೀರಾ ಕಳಪೆ ಪ್ರದರ್ಶನವನ್ನು ನೀಡ್ತಾರೆ ಅಂದರೆ ಅದರ ಹಿಂದಿನ ಸತ್ಯವಾದರೂ ಏನು? ಈ ಬಾರಿಯ IPLನಲ್ಲಿ 12 ಪಂದ್ಯಗಳಿಂದ ಕೇವಲ 163 ರನ್ಗಳನ್ನಷ್ಟೇ ಗಳಿಸಲು ಶಕ್ತನಾಗಿದ್ದಾನೆ. ನಿಮಗೆ ಗೊತ್ತಿರುವಂತೆ ಈ ಬಾರಿ IPLನಲ್ಲಿ ಭಾರತದ ಯುವ ಆಟಗಾರದೇ ದರ್ಬಾರ್ ಅಂತಲೇ ಹೇಳ್ಬೋದು. ರಾಜಸ್ಥಾನ್ ರಾಯಲ್ಸ್ ತಂಡದ ಪರವಾಗಿ ಆಡುವಂತಹ 14 ವರ್ಷದ ಸೂರ್ಯವಂಶಿ ಇರ್ಬೋದು, ಅಥವಾ GT ತಂಡದ ಯಶಸ್ಸಿನ ಮೂಲ ಕಾರಣ ಅಂತಲೇ ಹೇಳ್ಬೋದಂತ ತಮಿಳುನಾಡು ಮೂಲದ ಆಟಗಾರ ಸಾಯಿ ಸುದರ್ಶನ ಇರ್ಬೋದು. ಇವರುಗಳು ಯಾವ ರೀತಿಯ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಇವರ 10% ಆಟವನ್ನು ರಿಷಬ್ ಪಂತ್ ಈ ಬಾರಿ IPL ಸೀಸನ್ನಲ್ಲಿ ಆಡಿಲ್ಲ. ಈತನ ಈ ಕಳಪೆ ಪ್ರದರ್ಶನಕ್ಕೆ ಕಾರಣಗಳನ್ನು ಹುಡುಕ್ತಾ ಹೋದ್ರೆ ಹಲವು ಕಾರಣಗಳು ನಾವು ಹೇಳ್ತಾ ಹೋಗ್ಬೋದು ಸ್ನೇಹಿತರೆ. ಅದರಲ್ಲಿ ಪ್ರಮುಖವಾದದ್ದು ಎಡ್ವೈಟ್. ಎಲ್ಲೋ ಒಂದು ಕಡೆ ಅತಿ ದುಬಾರಿ ಆಟಗಾರ ಎನ್ನುವ ಎಡೆಕ್ಕೆ ರಿಷಬ್ ಪಂತ್ ಅವರ ಬ್ಯಾಟಿಂಗ್ ಪ್ರದರ್ಶನದ ಮೇಲೆ ಪರಿಣಾಮ ಬೀರ್ತು ಅಂದ್ರೂ ತಪ್ಪಿಲ್ಲ. ಇನ್ನು ರಿಷಬ್ ಪಂತ್ ಮಾಡಿದಂತಹ ಮತ್ತೊಂದು ಮಹಾ ಎಡವಟ್ಟು ಏನಂದ್ರೆ ಆತ ದೆಹಲಿ ತಂಡವನ್ನ ಬಿಟ್ಟಿದ್ದು. ಹೌದು ಸ್ನೇಹಿತರೆ, ದೆಹಲಿ ತಂಡ ರಿಷಬ್ ಪಂತ್ಗೆ ಎಲ್ಲವನ್ನೂ ನೀಡಿತ್ತು. ಕೇವಲ ತಂಡದಲ್ಲಿ ಸ್ಥಾನವಷ್ಟವೆಲ್ಲ ಈತನನ್ನ ನಾಯಕನಾಗಿ ಕೂಡ ಕಳೆದ ಸೀಸನ್ನಲ್ಲಿ ದೆಹಲಿ ತಂಡ ಮಾಡಿತ್ತು. ಇದನ್ನೆಲ್ಲ ಮರೆತಂತ ರಿಷಬ್ ಪಂತ್ ದೆಹಲಿ ತಂಡದಿಂದ ಹೊರಬಂದ್ರು. ಮೆಗಾ ಆಪ್ಷನ್ ಅಲ್ಲಿ ಅತಿ ಹೆಚ್ಚು ಬೆಲೆಗೆ ಮಾರಾಟವಾಗಿ LSG ತಂಡದ ನಾಯಕರಾದರು. ಆಟಗಾರನಿಗೆ ಲಾಯಲ್ಟಿ ಅನ್ನೋದು ಬಹು ಮುಖ್ಯವಾಗಿ ಬೇಕಾಗಿರುವಂಥ ವಿಷಯ. ಯಾವ ವ್ಯಕ್ತಿಗೆ ಲಾಯಲ್ಟಿ ಅನ್ನೋದು ಕಮ್ಮಿ ಇರುತ್ತೋ ಆ ವ್ಯಕ್ತಿಯ ಕೆರಿಯರ್ಗಳು ಈ ರೀತಿಯ ಎಂಡ್ ಆಗೋದಕ್ಕೆ ಮೂಲ ಕಾರಣವಾಗ್ತವೆ. ಅದರಲ್ಲಿ ರಿಷಬ್ ಪಂತ್ ಅವರು ಮೇಲ್ಪಂಕ್ತಿ ಹಾಕಿದ್ದಾರೆ ಅಂದ್ರೂ ತಪ್ಪಿಲ್ಲ ಸ್ನೇಹಿತರೆ. ಲಾಯಲ್ಟಿ ವಿಷಯದಲ್ಲಿ ದೊಡ್ಡ ಎಕ್ಸಾಂಪಲ್ ಆಫ್ ಸೆಟ್ ಆಗಿ ನಿಲ್ಲುವಂಥ ವ್ಯಕ್ತಿ ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ ಅವರು. ಸತತವಾಗಿ 18 ವರ್ಷಗಳಿಂದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಆತ ಆಡ್ಕೊಳ್ತಾ ಬರ್ತಾ ಇದ್ದಾನೆ. ಆತನ ಯಶಸ್ಸಿಗೆ ಅವನ ಆ ಲಾಯಲ್ಟಿನೇ ಕಾರಣ ಅನ್ನೋದು ನನ್ನ ವಾದ. ವಿರಾಟ್ ಕೊಹ್ಲಿ ಯಾವಾಗ ಬೇಕಾಗಿದ್ರು ಆಪ್ಷನ್ಗೆ ಹೋಗ್ಬೋದೈತಲ್ಲ. ವಿರಾಟ್ ಕೊಹ್ಲಿ ಆಪ್ಷನ್ಗೆ ಹೋಗಿದ್ದೇ ಆಗಿದ್ರೆ ಯಾವುದೇ ತಂಡದ ಮಾಲೀಕರು ಇರ್ಬೋದು, ತನ್ನ ಪರ್ಸ್ನಲ್ ಇರುವ ಅರ್ಧ ಹಣವಾದರೂ ಕೊಟ್ಟು ತಗೊತಾ ಇದ್ರು. ಆದರೆ ವಿರಾಟ್ ಕೊಹ್ಲಿ ಹಣಕ್ಕಾಗಲಿ ಅಥವಾ ಅಹಂಗಾಗಿ ಬಲಿಯಾದವರಲ್ಲ. ಅವರು ಬೆಲೆ ಕೊಟ್ಟಿದ್ದು ಲಾಯಲ್ಟಿಗೆ. ಅವರ ಈ ಲಾಯಲ್ಟಿಯನ್ನು RCB ಮ್ಯಾನೇಜ್ಮೆಂಟ್ ಕೂಡ ಎಷ್ಟರ ಮಟ್ಟಿಗೆ ಗೌರವಿಸ್ತು ಅನ್ನೋದು ನಿಮ್ಮ ಕಣ್ಮುಂದೆನೇ ಇದೆ. ಅಂತ ಒಬ್ಬ ಲೆಜೆಂಡ್ರಿ ಜೊತೆ ವರ್ಷದಲ್ಲಿ 9 ತಿಂಗಳ ಕಾಲ ಪೆವಿಲಿಯನ್ನ ಶೇರ್ ಮಾಡ್ತಾರೆ ಈ ರಿಷಬ್ ಪಂತ್. ಸೊ ಹಾಗಿದ್ರೆ ಕೊಹ್ಲಿ ಅವರಿಂದ ರಿಷಬ್ ಪಂತ್ ಕಲ್ತಿದ್ದಾದ್ರೂ ಏನು ಅಂತ. ಕೊನೆಯದಾಗಿ ನಾನು ಹೇಳೋದು ಇಷ್ಟೇ ಸ್ನೇಹಿತರೆ, ಯಾವುದೇ ಒಬ್ಬ ಕ್ರೀಡಾಪಟುವಿನ ಯಶಸ್ಸಿನ ಹಿಂದೆ ಲಾಯಲ್ಟಿ ಅನ್ನೋದು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಯಾವ ಕ್ರೀಡಾಪಟು ಲಾಯಲ್ಟಿಗೆ ಬೆಲೆ ಕೊಡಲ್ಲ, ಮೋಜು ಮಸ್ತಿ ಅಥವಾ ನಾನೇ ಅನ್ನೋ ಹಾಮ್ಗೆ ಒಳಗಾಗ್ತಾನೆ, ಅಂತಹ ಯಾವುದೇ ಕ್ರೀಡಾಪಟುಗಳು ಯಶಸ್ಸು ಗಳಿಸಿರುವುದು ಇತಿಹಾಸದೇ ಇಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ನಮ್ಮ ಕಣ್ಮುಂದೆ ಬಂದು ನಿಲ್ಲೋದು ವಿನೋದ್ ಕಾಂಬ್ಳೆ ಅವರು ಇರ್ಬೋದು, ಪೃಥ್ವಿ ಶಾ ಇರ್ಬೋದು. ಇವರುಗಳ ಜೀವನವನ್ನು ಒಂದು ಬಾರಿ ಈಗಿನ ಯುವ ಕ್ರಿಕೆಟಿಗರು ತೆಗೆದು ನೋಡಿದ್ರೆ ರಿಷಬ್ ಪಂತ್ ಮಾಡಿದಂಥ ತಪ್ಪನ್ನ ಮತ್ತೆ ಯಾವ ಆಟಗಾರನು ಕೂಡ ಮಾಡೋದಲ್ಲ.